ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತೇಶ್. ಕುಡಿಯುವ ನೀರಿಗಾಗಿ ಹಾಹಾಕಾರ ಏರ್ಪಟ್ಟಿದೆ. ಬಿಂದಿಗೆ ಹಿಡಿದು ಅಲ್ದಾಡ್ತಿದ್ದಾರೆ ಆ ಗ್ರಾಮದ ಜನರು. ಬೀದರ್ ತಾಲೂಕಿನ ಯದಲಾಪುರ ಗ್ರಾಮದಲ್ಲಿ ಹನಿ ಹನಿ ನೀರಿಗಾಗಿ ಕೂಡ ಪರದಾಟ ನಡೀತಾ ಇದೆ. ಕಳೆದ 3-4 ತಿಂಗಳುಗಳಿಂದ ಆ ಒಂದು ಕೆಟ್ಟು ನಿಂತರೂ ಕೂಡ ಮೋಟಾರನ್ನ ದುರಸ್ತಿ ಮಾಡ್ತಾ ಇಲ್ಲ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು. ಕುಡಿಯುವ ನೀರಿಗಾಗಿ ನಿತ್ಯ ಅಲೆದಾಟವನ್ನ ನಡೆಸ್ತಿದ್ದಾರೆ. 60ಕ್ಕೂ ಅಧಿಕ ಕುಟುಂಬಗಳು, ದಲಿತರು, ಅಲ್ಪಸಂಖ್ಯಾತ ಸಮುದಾಯದವರಿರುವಂತಹ ಕಾಲೋನಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ನಡೀತಾ ಇದೆ. ಸಮಸ್ಯೆ ಬಗ್ಗೆ ಅದೆಷ್ಟೇ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಚುನಾವಣಾ ಸಂದರ್ಭದಲ್ಲಿ ಮತ ಕೇಳಲು ಬರುವವರು ತಮ್ಮ ಸಮಸ್ಯೆಯನ್ನ ಬಗೆಹರಿಸುತ್ತಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಏನಾದ್ರೂ ಮಾಡಿ ನಮಗೆ ಕುಡಿಯಲು ನೀರು ಕೊಡಿ ಅಂತ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸಮಸ್ಯೆ ಬಗ್ಗೆ ಪಿಡಿಒ ಅವರನ್ನ ಕೇಳಿದ್ರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಮಾಧ್ಯಮದವರಿಗೆ. ನೋಡಿ ಎಂತಹ ದುಸ್ಥಿತಿ ಇದು. ದಲಿತರು, ಅಲ್ಪಸಂಖ್ಯಾತರು ವಾಸಿಸುವಂತಹ ಕಾಲೋನಿಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂತ ಕೋಟಿ ರೂಪಾಯಿ ಅನುದಾನ ಬಂದರೂ ಕೂಡ ಈ ಭಾರತದಲ್ಲಿ ಇನ್ನೂ ಕುಡಿಯುವ ನೀರಿಗಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಇತ್ತ ಕಡೆ ಗಮನ ಹರಿಸಬೇಕು, ಶಾಸಕರು ಗಮನ ಹರಿಸಬೇಕು. ಕುಡಿಯುವ ನೀರಿಗಾಗಿ ನಿಮ್ಮ ಮತಕ್ಷೇತ್ರದ ಜನರು ಕುಡಿಯುವ ನೀರಿಗಾಗಿ ಹಾಹಾಕಾರ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಎಂತ ದೈನಂದಿನ ಸ್ಥಿತಿ ಇದು. ಕುಡಿಯುವ ನೀರು ಇನ್ನು ಬೇಸಿಗೆನೇ ಶುರು ಆಗಿಲ್ಲ, ಅದಕ್ಕಿಂತ ಮೊದಲೇ ಇಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಇದೆ. ಏನ್ ಹೇಳ್ತಿದ್ದಾರೆ ಗ್ರಾಮಸ್ಥರು, ಬನ್ನಿ ನೋಡೋಣ. ಸಮಸ್ಯೆನೂ ನೀರಿಲ್ಲ. ಈಗ 2 ತಿಂಗಳಾಯ್ತದ ನಳ ಬಂದಾಗಿರ ನಮ್ಗೆ ನೀರಿನ ಹೈರಾಣ ನಡೆದದ. ಮತ್ತೇನು ಇಲ್ಬೇಕ. ಕುಡಿಲಕ್ಕ ಹೋಗಿ ತರ್ತೇವೆ ಹೋಗಿ ನೀರಿನ ಕೇಳಿದ್ರೆ ನೀರಿಂದ ಹೈರಾಣ ಅಂತ ಹೇಳತ್ತೇವೆ. ಮತ್ತೇನು ಹೇಳರಿ. ಈಗ ಆ ಕಡೆ ಎಲ್ಲ ನೀರು ಹಳ್ಳಾಗ ಹರಿಲತ್ತ, ಈ ಕಡೆ ಏರಕ್ಕೆ ನೀರಿಲ್ಲ. ನಾವು ಕೈಲಾಗದವ್ರು ಹ್ಯಾಂಗ ಮಾಡ್ಯಾರ ಹೇಳ ಮಗ. ಈಗ ಹಬ್ಬದಾಗ ಅದೇ ವಯಸ್ಸಾದವ್ರು ಬೇಕು ಹಂಗೆ ತಂದ್ಕೊಳ್ಬೇಕು. ಬಿದ್ದರು ಬಿದ್ದೇವು. ಈಗ ಒಬ್ಬಕ್ಕೆ ನೀರು ತರ್ಲಕ್ಕೆ ಹೋಗಿ ಕೈ ಮುರ್ಕೊಂಡು ಬಿದ್ದಾಳ. ಅಮ್ಮದಿಕ್ಕಿ ಆಗೋತ್ತು. ಇಲ್ಲಿಂದ ಚಾಲು ಮಾಡ್ಯಾರ. ಆ ಕಡೆ ನೀರೇನು ಹಳ್ಳಾಗ ಹರಿಲತ್ತ, ಈ ಕಡೆ ನೀರಿಲ್ಲ. ಓಟ್ ಹಾಕ್ರಿ ಅಂತ ಬರ್ತಾರ. ಇದು ಯಾವ ಏರಿಯಾ ಅಂತ ಹೇಳಿ ನಮ್ಮ ಗಲ್ಲಿಗೆ ಏರಿಯಾ ಅಂಬದೇ ಕಿರ್ಶನ್ ಗಲ್ಲಿ. ಆ ಕಡೆ ಅವ ನೀರು, ಈ ಕಡೆ ಇಲ್ಲ. ಒತ್ತಾಯಿನ ನಮ್ಗೆ ನೀರು ಬೇಕು. ಮತ್ತೆ ಹೇಳೋದೇನದ, ನನ್ನ ಹೆಸರು ಪಾರಮ್ಮದ. ನಮ್ಗ ನೀರಿಂದೇ ಸಮಸ್ಯೆ ಅದ, ಮತ್ತೆ ಅದ್ರದ್ದು ಭೀ ಸಮಸ್ಯೆ ಅಲ್ಲ. ನೀರಿನ ಸಮಸ್ಯೆ ಅದ. ಈಗ 3-4 ತಿಂಗಳಾಯ್ತಾ ಇದು ಬಂದಾಗ 4 ತಿಂಗಳಾಯ್ತು. ನೀರಿನ ತೋಲ್ ತಕ್ಲೀಫಿ ನಡ್ದದ. ನಾನಿ ಅಂತ ಹೇಳಿ ಪಾರ್ಗಳೆಲ್ಲ ಜಗಳ ಮಾಡ್ಕೊಳತ್ತಾರ ಹೆಣ್ಮಕ್ಳು. ನಾವು ಕೈಲಾಗದವ್ರು ಯಾಕೆ ಹೋಗ್ಬೇಕು? ಎಲ್ಲಾರ ಇದ್ದಲ್ಲಿ ತಗೊಳಕ್ ಹೋದ್ರೆ ನಾವು ಬಿಡಲ್ಲೇ ಬರತ್ತಾರ ಅತ್ತ ಕಡೆ ಏರಕ್ಕೆ ಹೋದ್ರೆ. ಹಿಂಗೆ ತಕ್ಲೀಫಿ ನಡ್ದದ ನೀರಿಂದೆ. ಮತ್ತೆ ಅದ್ರದ್ದು ಭೀ ತಕ್ಲೀಫಿ ಇಲ್ಲ. ಸಂಬಂಧಪಟ್ಟವ್ರಲ್ಲ ಅವ್ರು ಹಾಕ್ಲದ್ದೇವ್ ಮೋಟ್ರ ವೈರ್ ಕದ್ಕೊಂಡ್ ನಡ್ದಾರ. ಏನ್ ಮಾಡಾರ ಇಲ್ಲತ್ತಾರ ಪಿಡಿಎಂ ಮೇಡಮ್ ಅವ್ರಿಗೆಲ್ಲ ಹಂಗೆ ತಂದ್ಕೊಳದೇವು. ಯಾರು ಬಾಟಲ್ದಾಗೆ ತಂದ್ರು, ಯಾರು ಕಿಟ್ ಬಿಂದಿಗೆ ತಂದ್ರು, ಯಾರು ಥಮ್ಗೆ ತಂದ್ಕೊಂಡು ಕೊಡ್ಲಿದ್ದೇವು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರಿಂದ 9ನೇ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲು ಸರ್ಕಾರ ಜಾರಿ ತರಲು ಹೊರಟಿರುವ ನಿರ್ಧಾರವನ್ನ ಕೂಡಲೇ ಕೈಬಿಡಬೇಕು ಅಂತ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಒತ್ತಾಯಿಸಿದ್ದಾರೆ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಈ ಬಗ್ಗೆ ಶಿಕ್ಷಣ ಸಚಿವರ ಹಾಗೂ ಸದನದ ಗಮನ ಸೆಳೆದಿದ್ದಾರೆ. ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಮಧು ಬಂಗಾರಪ್ಪ, ಈ ನಿಯಮ ಇನ್ನು ಪರಿಶೀಲನೆಯಲ್ಲಿದೆ, ಸದ್ಯ ಅಂತಹ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಎಂದಿದ್ದಾರೆ. ಸಚಿವರ ಉತ್ತರಕ್ಕೆ ಪ್ರತಿಕ್ರಿಯೆ ನೀಡಿದಂತ ಚಂದ್ರಶೇಖರ್ ಪಾಟೀಲ್, ಹೈಸ್ಕೂಲ್ ಹಾಗೂ PU ಕಾಲೇಜಿನಲ್ಲಿ ಉಪನ್ಯಾಸ ಮಾಡುವವರ ಅರ್ಹತೆ ಬೇರೆಯಾಗಿದ್ದು ಪರಿಶೀಲನೆಯಲ್ಲಿರುವ ಈ ನಿರ್ಧಾರ ಕೈಬಿಡಬೇಕು ಅಂತ ಒತ್ತಾಯಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 127 ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಅಧ್ಯಕ್ಷೆ, ಉತ್ತರವನ್ನು ಒದಗಿಸಿದ್ರಿ, ಹೇಳಿದ್ರಿ. PUC ಉಪನ್ಯಾಸಕರನ್ನು ಹೈಸ್ಕೂಲ್ನಲ್ಲಿ ಪಾಠ ಮಾಡಲು ಪರಿಶೀಲನೆಯಲ್ಲಿ ಇದೆ ಎಂದು ತಾವು ಹೇಳಿದಿರಿ. ಆ ಪರಿಶೀಲನೆ ಎಂಬುದು ತೀರ್ಮಾನವನ್ನೇ ತಪ್ಪು. ಯಾಕಂತ ತಮಗೆಲ್ಲ ಗೊತ್ತಿದ್ದಂಗೆ ಹೈಸ್ಕೂಲ್ನಲ್ಲಿ ಪಾಠ ಮಾಡಲು ಇರುವ ಅರ್ಹತೆ ಮತ್ತು PUC ಕಾಲೇಜಿನಲ್ಲಿ ಪಾಠ ಮಾಡಲು ಇರುವ ಅರ್ಹತೆ ಬೇರೆ ಇರುತ್ತೆ. ಅದಕ್ಕಾಗಿ ಅವರಿಗೆ ಒಂದು ವೇಳೆ ಈ ರೀತಿ ತಾವು ಲೆಕ್ಚರರ್ಸ್ ಅನ್ನು
ಡಿಮೋಷನ್ ಮಾಡಿದಂಗೆ ಆಗುತ್ತೆ. ಅದಕ್ಕೆ ತಾವು ದಯವಿಟ್ಟು ಸಚಿವರೇ ಈ ಪರಿಶೀಲನೆಯನ್ನು ತಾವು ಕೈ ಬಿಡಬೇಕೆಂದು ನಾನು ಮನವಿ ಮಾಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಅದನ್ನು ಸಾಧಕ ಬಾಧಕಗಳು ನೋಡಬೇಕು ಅಂತ ಹೇಳಿತ್ತು. ಅದು ಯಾವುದೇ ಥರದ ಮಾಡ್ತಕ್ಕಂಥ ನಿರ್ಧಾರ ಸರ್ಕಾರದಲ್ಲಿ ಇಲ್ಲ, ಅದನ್ನು ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಸಭಾಪತಿಗಳೇ ಗಳಲೆ ರೋಗದಿಂದ 31 ಕೃಷ್ಣ ಮೃಗಗಳು ಸಾವನ್ನಪ್ಪಿದ ಬೆಳಗಾವಿ ಜಿಲ್ಲೆಯ ಭೂತರಾಯನಹಟ್ಟಿಯ ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯಕ್ಕೆ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮೃಗಾಲಯ ಕೃಷ್ಣ ಮೃಗಗಳ ವಿಭಾಗಕ್ಕೆ ಭೇಟಿ ನೀಡಿ ಕೃಷ್ಣ ಮೃಗಗಳ ಸಾವು ಹಾಗೂ ಮೃಗಾಲಯದಲ್ಲಿರುವ ಇತರ ಪ್ರಾಣಿಗಳ ಆರೋಗ್ಯದ ಬಗ್ಗೆ ಪಶು ವೈದ್ಯರು ಮತ್ತು ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದರು. ಇನ್ನು ಮೃಗಾಲಯದಲ್ಲಿರುವ ಎಲ್ಲ ಪ್ರಾಣಿಗಳ ಆರೋಗ್ಯದ ಬಗ್ಗೆ ನಿಗಾ ಇಡಲು ಮತ್ತು ಲಸಿಕೆಗಳನ್ನು ನೀಡಲು ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಮೀನಾಕ್ಷಿ ನೇಗಿ, ಅರಣ್ಯ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಎಲ್ಲ 195ಗೆ ನೀವು ವ್ಯಾಕ್ಸಿನೇಷನ್ ಮಾಡಿದ್ದೀರಾ? ಅಂದ್ರೆ ಎಕ್ಸೆಪ್ಟ್ ದಿಸ್ ಡಿಎಸ್ ಬಿಟ್ಟು ಡಿಯರ್ಸ್ಗೆ ಡಿವರ್ಮಿಂಗ್ ಮಾಡಿದ್ದಾರೆ ಸರ್. ಡಿವರ್ಮಿಂಗ್ ಒಂದು ಎಲ್ಬೆಂಡಜೋಲ್ ಅಂತ ರಾಜ್ಯದಲ್ಲಿ ಅರಣ್ಯ ಸಂಪತ್ತು ದಿನೇ ದಿನೇ ಕ್ಷೀಣಿಸುತ್ತಿದೆ. ಅದನ್ನ ಉಳಿಸಿ ಬೆಳೆಸುವ ಕಾರ್ಯ ಎಲ್ಲರೂ ಸೇರಿ ಮಾಡಬೇಕಾಗಿದೆ ಅಂತ ನಿರಂಜನ ಸಂಸ್ಥಾನ ಮಠದ ಜಗದ್ಗುರು ಶಿವಯೋಗೇಶ್ವರ ಸ್ವಾಮೀಜಿ ಹೇಳಿದ್ದಾರೆ. ತಾಲೂಕಿನ ಭಾತಂಬ್ರ ಗ್ರಾಮದ ಜಗದ್ಗುರು ನಿರಂಜನ ಸಂಸ್ಥಾನ ಮಠದಲ್ಲಿ ಸೋಮವಾರ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ಹನುಮಂತರಾವ್ ಚವ್ಹಾಣ್ ಅವರನ್ನ ಸನ್ಮಾನಿಸಿ ಆಶೀರ್ವದಿಸಿ ಅವರು ಮಾತನಾಡಿದರು. ಮನುಷ್ಯನ ಐಷಾರಾಮಿ ಜೀವನದ ಪರಿಣಾಮ ಅರಣ್ಯ ಸಂಪತ್ತಿಗೆ ಕೊಡಲಿ ಪೆಟ್ಟು ಬೀಳುತ್ತಿದೆ. ಮುಂದಿನ ಪೀಳಿಗೆಗೆ ನೆಮ್ಮದಿ ಜೀವನ ಸಾಗಿಸಬೇಕಾದ್ರೆ ಅರಣ್ಯ ಸಂಪತ್ತು ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎನ್ನುವುದು ಯಾರು ಮರೆಯಬಾರದು ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಹನುಮಂತರಾವ್ ಚವ್ಹಾಣ್ ಅವರ ಪ್ರಾಮಾಣಿಕ ಸೇವೆ ಗುರುತಿಸಿ ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ. ಅರಣ್ಯ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ಆಗಿರುವಂತಹ ಹನುಮಂತರಾವ್ ಚವ್ಹಾಣ್ ಅವರು ಉತ್ತಮ ಸೇವೆ ಸಲ್ಲಿಸಲಿ ಅಂತ ಹಾರೈಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹಂತೇಶ್ ಪಾಟೀಲ್, ತಾಲೂಕ್ ಪಂಚಾಯತ್ ಕೆಡಿಪಿ ಸಭೆ ಸದಸ್ಯ ಶಂಕರ್ ಬೋರಾಳೆ, PLD ಬ್ಯಾಂಕ್ ನಿರ್ದೇಶಕ ಕಾಶಿನಾಥ್ ಲದ್ದೆ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮಹಾದೇವ್ ಬೇಲೂರೆ, ರವಿ ಬೋರ್ವೆಲ್ಸ್ ಗ್ರೂಪ್ನ ಮಾಲೀಕ ರವೀಂದ್ರ ಚಿಡುಗುಪ್ಪೆ, ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯ ಭಯ್ಯ ಮತ್ತು ಶಿವಕುಮಾರ್ ಕಪಾಸ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಮತ್ತೆ ಆಘಾತವಾಗಿದೆ. ಜಾಮೀನು ಕೋರಿ ವಿನಯ್ ಕುಲಕರ್ಣಿ ಸಲ್ಲಿಸಿದ ಅರ್ಜಿಯನ್ನ ಜನಪ್ರತಿನಿಧಿಗಳ ಕೋರ್ಟ್ ವಜಾ ಮಾಡಿದೆ. ವಿಜಯ್ ಕುಲಕರ್ಣಿ ಅರ್ಜಿಗೆ CBI ಕೂಡ ಆಕ್ಷೇಪವನ್ನು ಎತ್ತಿದ್ದು, ಪ್ರಮುಖ ಸಾಕ್ಷಿಗಳು ಯಾರೆಂದು ಆರೋಪಿ ನಿರ್ಧರಿಸಲು ಸಾಧ್ಯವಿಲ್ಲ. ಹೀಗಾಗಿ ಜಾಮೀನು ಮಂಜೂರು ಮಾಡದಂತೆ ವಕೀಲರು ಮನವಿ ಮಾಡಿದ್ರು. ವಾದ ಪ್ರತಿವಾದ ಆಲಿಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನು ಅರ್ಜಿ ವಜಾ ಮಾಡಿದೆ. ಇದೇ ಪ್ರಕರಣದ ಮತ್ತೋರ್ವ ಆರೋಪಿ ಚಂದ್ರಶೇಖರ್ ಇಂಡಿಗೆ ಜಾಮೀನು ಮಂಜೂರು ಮಾಡಿದೆ. ಯೋಗೇಶ್ ಗೌಡ ಅವರನ್ನ 2016 ಜೂನ್ 15ರಂದು ದುಷ್ಕರ್ಮಿಗಳು ಕೊಲೆ ಮಾಡಿದ್ರು. ಪ್ರಕರಣದ ತನಿಖೆಯನ್ನ ಸ್ಥಳೀಯ ಪೊಲೀಸರ ಬಳಿಕ CBI ಕೈಗೆತ್ತಿಕೊಂಡು ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಆರೋಪಿಯನ್ನಾಗಿ ಪರಿಗಣಿಸಿ ಬಂಧಿಸಿತ್ತು. ಸುಪ್ರೀಂ ಕೋರ್ಟ್ ಈ ಹಿಂದೆ ಜಾಮೀನು ರದ್ದುಪಡಿಸಿದ ಬಳಿಕ 2025 ಜೂನ್ 13ರಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿದ್ದಾರೆ. ಡಿಸೆಂಬರ್ 9ರ ಬೆಳಗ್ಗೆ ಅಂದರೆ ಇಂದು ರೈತರ ಜೊತೆಗೂಡಿ ಬೃಹತ್ ಪ್ರತಿಭಟನೆ ನಡೆಸಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಿದ್ದೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ BY ವಿಜೇಂದ್ರ ಅವರು ತಿಳಿಸಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಇಂದು ನಡೆಯುವಂತಹ ಹೋರಾಟದ ಸ್ಥಳ ಮಾಲಿನಿ ಸಿಟಿ ಮೈದಾನಕ್ಕೆ ಇಂದು ಭೇಟಿ ನೀಡಿದ ಬಳಿಕ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಬೆಳಗಾವಿ ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಬೆಳಗಾವಿ ಅಕ್ಕಪಕ್ಕದ ಜಿಲ್ಲೆಯ ರೈತರು ಭಾಗವಹಿಸುತ್ತಾರೆ ಅಂತ ತಿಳಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಕನಿಷ್ಠ 20ರಿಂದ 25 ಸಾವಿರ ಜನ ಸೇರ್ತಾರೆ ಎಂದು ಪ್ರಶ್ನೆಗೆ ಉತ್ತರ ಕೊಟ್ಟರು. ಈ ಸರ್ಕಾರ ಕಣ್ಣಿದ್ದು ಕುರುಡನಂತೆ, ಕಿವಿ ಇದ್ದು ಕಿವುಡನಂತೆ ನಟಿಸುತ್ತಿದೆ ಅಂತ ಟೀಕಿಸಿದರು. ಪರಿಹಾರದ ವಿಚಾರ ಕೇಳಿದ್ರೆ ಕೇಂದ್ರದ ಮೇಲೆ ಆರೋಪಿಸುತ್ತಾರೆ ಅಂತ ಆಕ್ಷೇಪಿಸಿದರು. ರಾಜ್ಯ ಸರ್ಕಾರದ ಜವಾಬ್ದಾರಿಯೇ ಇಲ್ಲ ಎಂದು ದೂರಿದರು. ಇನ್ನು ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನು ಪೂರ್ಣವಾಗಿ ಇತ್ಯರ್ಥ ಆಗಿಲ್ಲ. ಕೇಂದ್ರವು ಮೆಕ್ಕೆಜೋಳಕ್ಕೆ 2400 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿದೆ. ಆದರೆ ರಾಜ್ಯ ಸರ್ಕಾರವು ಸೂಕ್ತ ಸಮಯದಲ್ಲಿ ಖರೀದಿ ಕೇಂದ್ರ ತೆರೆಯದ ಕಾರಣ ಮೆಕ್ಕೆಜೋಳ ಬೆಳೆಯುವ ರೈತರು 1500, 1600 ರೂಪಾಯಿಗಳಿಗೆ ಮೆಕ್ಕೆಜೋಳ ಮಾರಾಟ ಮಾಡಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದರು. ಹತ್ತಿ, ತೊಗರಿ ಮೊದಲಾದ ರೈತರ ಸಮಸ್ಯೆ ಚರ್ಚೆ ನಡೆಸಲಿದ್ದೇವೆ ಅಂತ ತಿಳಿಸಿದರು. ಮುಖ್ಯಮಂತ್ರಿ ಗಾದಿಗೆ ಕಚ್ಚಾಟದ ಕರಿನೆರಳು ರಾಜ್ಯದ ಮೇಲೆ ಬಿದ್ದಿದೆ. ರಾಜ್ಯ ಸರ್ಕಾರವು ತನ್ನ ವೈಫಲ್ಯವನ್ನು ಮುಚ್ಚಾಕೊಳ್ಳಲು ಕೇಂದ್ರ ಸರ್ಕಾರವನ್ನು ದೂರುವ ಪರಿಪಾಠವನ್ನು ಮುಂದುವರಿಸಿದೆ ಅಂತ ಟೀಕಿಸಿದರು. ಇವೆಲ್ಲವನ್ನ ಸದನದಲ್ಲಿ ಚರ್ಚಿಸುತ್ತೇವೆ ಅಂತ ಹೇಳಿದ್ದಾರೆ.
ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಬೇಡ ಅಂತ ಸಿಎಂ ಹಾಗೂ ಡಿಸಿಎಂ ಕದನ ವಿರಾಮ ಘೋಷಿಸಿದ್ರು ಕೂಡ ಕಾಂಗ್ರೆಸ್ ನಾಯಕರು ಗಡಿ ದಾಟಿದ್ದಾರೆ. ಸ್ವತಃ ಸಿದ್ದರಾಮಯ್ಯ ಅವರ ಪುತ್ರ ಹಾಗೂ ಮೇಲ್ಮನೆ ಸದಸ್ಯ ಯತೇಂದ್ರ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದು ನಾಯಕತ್ವ ಬದಲಾವಣೆಗೆ ಕಾರಣಗಳಿಲ್ಲ ಅಂದಿದ್ದಾರೆ. ಇದಕ್ಕೆ ಕೆಲ ಕೈ ನಾಯಕರ ಅಸಮಾಧಾನ ಹೊರಹಾಕ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೇಂದ್ರ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಳಗಾವಿಯ ಸರ್ಕಿಟ್ ಹೌಸ್ಗೆ ಪುತ್ರನನ್ನ ಕರೆಸಿಕೊಂಡ ಸಿಎಂ ಸಿದ್ದರಾಮಯ್ಯ ಸುಮಾರು 1 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಬಳಿಕ ಪದೇ ಪದೇ ಈ ರೀತಿ ಮಾತನಾಡದಂತೆ ಕಿವಿ ಮಾತನ್ನ ಹೇಳಿದ್ದಾರೆ. ಏನಿದ್ರು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನೀನು ಮಾತನಾಡುವುದು ಬೇಡ, ಯಾರು ಮಾತನಾಡಬಾರದು ಅಂತ ಹೈಕಮಾಂಡ್ ಸೂಚನೆ ಇದೆ. ಯಾರು ಮಾತನಾಡುತ್ತಿಲ್ಲ, ನೀನು ಒಬ್ಬನೇ ಮಾತನಾಡಿದ್ರೆ ಬೇರೆ ಸಂದೇಶ ಹೋಗುತ್ತೆ. ಅಧಿವೇಶನ ಸಮಯದಲ್ಲಿ ಅನಾಗತ್ಯ ಗೊಂದಲ ಆಗುವುದು ಬೇಡ ಅಂತ ಸಿಎಂ ಕಿವಿ ಮಾತು ಹೇಳಿರುವುದಾಗಿ ಆಪ್ತ ಮೂಲಗಳು ತಿಳಿಸಿವೆ. ಮಳವಳ್ಳಿ ಪಟ್ಟಣದಲ್ಲಿ ನಡೆಯಲಿರುವ ಸುತ್ತೂರಿನ ಶಿವರಾತ್ರಿ ಶಿವಯೋಗಿಗಳವರ 1066ನೇ ಜಯಂತಿ ಮಹೋತ್ಸವದ ಉದ್ಘಾಟನೆಗೆ ಡಿಸೆಂಬರ್ 17ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಗಮಿಸಲಿದ್ದಾರೆ. ಈ ಹಿನ್ನೆಲೆ ಹೆಲಿಪ್ಯಾಡ್, ವೇದಿಕೆ ಹಾಗೂ ಇತರೆ ಸ್ಥಳಗಳನ್ನು ಮೈಸೂರು ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸೇರಿದಂತೆ ಇತರೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಪಟ್ಟಣದ ಹೊರಭಾಗದ ಮಾರೇಹಳ್ಳಿ ಬಳಿ ನಿರ್ಮಿಸುತ್ತಿರುವಂತಹ ಹೆಲಿಪ್ಯಾಡ್ಗೆ ತೆರಳಿ ಗ್ರೀನ್ ರೂಮ್ ನಿರ್ಮಾಣ, ವಿದ್ಯುತ್ ಕಂಬಗಳ ತೆರವು, ಜಾಗ ಸಮತಟ್ಟಾಗಿಸುವುದು, ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿಗಳನ್ನ ತೆರಳುವ ಮಾರ್ಗ, ಮೂಲಭೂತ ಸೌಲಭ್ಯಗಳ ಅಳವಡಿಕೆ ಕುರಿತು ತೆಗೆದುಕೊಂಡಿರುವ ಕ್ರಮಗಳ ಕುರಿತು ಅಧಿಕಾರಿಗಳು ಚರ್ಚೆಯನ್ನು ನಡೆಸಿದರು. ಪ್ರವಾಸಿ ಮಂದಿರ, ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಆಡಳಿತಾಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ದಿನದ 24 ಗಂಟೆಯಲ್ಲೂ ಕೂಡ ಆರೋಗ್ಯ ಚಿಕಿತ್ಸಾ ಸಿಬ್ಬಂದಿಗಳು ಲಭ್ಯವಾಗಿರಬೇಕು, ತುರ್ತು ಚಿಕಿತ್ಸೆಗೆ ಬೇಕಾದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಡಾಕ್ಟರ್ ಸಂಜಯ್ ಹಾಗೂ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ಅವರಿಗೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ನೀಡಿದರು. ಇನ್ನು ಡಿಸೆಂಬರ್ 17ರಿಂದ 22ರವರೆಗೆ ನಡೆಯಲಿರುವ ಜಯಂತ್ಯೋತ್ಸವಕ್ಕೆ ರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಸಚಿವರು ಕಾರ್ಯಕ್ರಮಕ್ಕೆ ಆಗಮಿಸುವ ಹಿನ್ನೆಲೆ ಸಾರ್ವಜನಿಕರ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ, ಗಣ್ಯ ವ್ಯಕ್ತಿಗಳ ವಾಸ್ತವಕ್ಕೆ ತಾಲೂಕು ಪಂಚಾಯತಿ, ಎಲ್ಲ ಲಾಡ್ಜ್ ಮತ್ತು ಕಲ್ಯಾಣ ಮಂಟಪಗಳ ರೆಸಾರ್ಟ್ ರೂಮ್ಗಳನ್ನು ಕಾಯ್ದಿರಿಸುವುದು, ಕಾನೂನು ವ್ಯವಸ್ಥೆಗೆ ತೊಂದರೆ ಬರದಂತೆ ಫ್ಲೆಕ್ಸ್ ಬ್ಯಾನರ್ ಅಳವಡಿಕೆ, ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕುರಿತು ಎಚ್ಚರಿಕೆ ವಹಿಸಬೇಕು ಅಂತ ಪೊಲೀಸ್ ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಿದರು. ಇನ್ನು ಸುತ್ತೂರು ಜಯಂತಿ ನಡೆಯುವ ವೇದಿಕೆ ಬಳಿ ಪರಿಶೀಲನೆ ನಡೆಸಿ ವೇದಿಕೆ ಅಳತೆ, ಗಣ್ಯರ ಆಗಮನದ ಮುಖ್ಯದ್ವಾರ, ಪಾರ್ಕಿಂಗ್, ಊಟದ ವ್ಯವಸ್ಥೆ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಪಡೆದರು. ಬಂಕಿಂ ಚಂದ್ರ ಚಟರ್ಜಿ ರಚಿಸಿದ ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಹಿನ್ನೆಲೆ ನವೆಂಬರ್ 8ರಂದು ಲೋಕಸಭೆಯಲ್ಲಿ ವಿಶೇಷ ಚರ್ಚೆ ನಡೆಯಿತು. ಈ ವೇಳೆ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ವಿರುದ್ಧ ಕಿಡಿಕಾರಿದ್ರು. ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನು ಅನುಸರಿಸಿ ಜವಾಹರ್ಲಾಲ್ ನೆಹರು ವಂದೇ ಮಾತರಮನ್ನು ವಿರೋಧಿಸಿದ್ರು ಅಂತ ಮೋದಿ ಆರೋಪವನ್ನು ಮಾಡಿದ್ದಾರೆ. ಅದಾದ ಬಳಿಕ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಮಾತನಾಡಿ ಮೋದಿ ಹೇಳಿಕೆಗೆ ತಿರುಗೇಟನ್ನು ನೀಡಿದ್ರು. ಮೋದಿ ಪ್ರಧಾನಿ ಹುದ್ದೆಯಲ್ಲಿರುವಷ್ಟು ಸಮಯ ನೆಹರು ದೇಶಕ್ಕಾಗಿ ಜೈಲಿನಲ್ಲಿ ಕಾಲ ಕಳೆದಿದ್ರು ಅಂತ ವಾಗ್ದಾಳಿಯನ್ನು ನಡೆಸಿದರು. ನೆಹರು ಅವರನ್ನ ಟೀಕಿಸುವ ಬಿಜೆಪಿ ಮತ್ತು ಪ್ರಧಾನಿ ಮೋದಿ ಅವರನ್ನ ಪ್ರಿಯಾಂಕಾ ತರಾಟೆಗೆ ತೆಗೆದುಕೊಂಡರು. ಮೋದಿ ಪ್ರಧಾನಿಯಾಗಿ ಸುಮಾರು 12 ವರ್ಷ ಕಳೆದಿದ್ದಾರೆ. ಹೆಚ್ಚು ಕಮ್ಮಿ ಅಷ್ಟೇ ಕಾಲ ನೆಹರು ಜೈಲಿನಲ್ಲಿದ್ದರು. ದೇಶ ಸ್ವತಂತ್ರಗೊಂಡ ಸಮಯದಲ್ಲಿ ಸೆರೆವಾಸ ಅನುಭವಿಸಿದ ನೆಹರು ಬಳಿಕ ಪ್ರಧಾನಿಯಾದರು. ಅವರು ಸುಮಾರು 17 ವರ್ಷ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದರು ಅಂತ ತಿಳಿಸಿದರು. ಬಂಕಿಂ ಚಂದ್ರ ಚಟರ್ಜಿ ರಚಿಸಿದ ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನವೆಂಬರ್ 8ರಂದು ಲೋಕಸಭೆಯಲ್ಲಿ ವಿಶೇಷ ಚರ್ಚೆ ನಡೆಯಿತು. ಈ ವೇಳೆ ಮಾತನಾಡಿದಂಥ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ವಿರುದ್ಧ ಕಿಡಿಯನ್ನು ಕಾರಿದ್ರು. ಮೊಹಮ್ಮದ್ ಅಲಿ ಜಿನ್ನಾ ಅವರು ಅನುಸರಿಸಿ ನೆಹರು ಅವರು ವಂದೇ ಮಾತರವನ್ನು ವಿರೋಧಿಸಿದ್ರು ಅಂತ ಮೋದಿ ಆರೋಪವನ್ನು ಮಾಡಿದರು. ಇದಾದ ನಂತರ ಪ್ರಿಯಾಂಕಾ ಅವರು ಕೂಡ ನರೇಂದ್ರ ಮೋದಿಯ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದರು. ರಷ್ಯಾ ಅಧ್ಯಕ್ಷ ಭಾರತ ಭೇಟಿಯ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಣ್ಣು ಕೆಂಪಾಗಿದೆ. ಭಾರತದ ಮೇಲೆ ಹೊಸ ಶುಲ್ಕಗಳನ್ನು ಹೇರುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಎರಡೂ ದೇಶಗಳೊಂದಿಗಿನ ವ್ಯಾಪಾರ ಮಾತುಕತೆಗಳಲ್ಲಿನ ಯಾವುದೇ ಪ್ರಗತಿ ಕಂಡಿಲ್ಲ. ಹೀಗಾಗಿ ಕೃಷಿ ಆಮದಿನ ಮೇಲೆ ವಿಶೇಷವಾಗಿ ಭಾರತದಿಂದ ಅಕ್ಕಿ ಮತ್ತು ಕೆನಡಾದಿಂದ ರಸಗೊಬ್ಬರಗಳ ಮೇಲೆ ಹೊಸ ಶುಲ್ಕಗಳನ್ನು ವಿಧಿಸುವುದಾಗಿ ಟ್ರಂಪ್ ಎಚ್ಚರಿಸಿದ್ದಾರೆ. ಅಮೆರಿಕದ ರೈತರಿಗೆ ಹೊಸ ಬೆಂಬಲವಾಗಿ $12 ಬಿಲಿಯನ್ ನೆರವು ಪ್ಯಾಕೇಜ್ ಅನ್ನು ಅನಾವರಣಗೊಳಿಸಿದ ಶ್ವೇತಭವನದಲ್ಲಿ ನಡೆದ ಸಭೆಯಲ್ಲಿ ಟ್ರಂಪ್ನ ಈ ಹೇಳಿಕೆಗಳನ್ನು ನೀಡಿದ್ದಾರೆ. ಇನ್ನು ಆಮದುಗಳು ದೇಶೀಯ ಉತ್ಪಾದಕರಿಗೆ ಸವಾಲಾಗುತ್ತಿವೆ. ಅಮೆರಿಕನ್ ಉತ್ಪಾದಕರನ್ನು ರಕ್ಷಿಸಲು ಶುಲ್ಕಗಳನ್ನು ಆಕ್ರಮಣಕಾರಿಯಾಗಿ ಬಳಸುವ ಮೂಲಕ ಸಮಸ್ಯೆಯನ್ನು ಪರಿಹರಿಸುವ ಉದ್ದೇಶ ಹೊಂದಿದ್ದೇವೆ ಎಂದು ಟ್ರಂಪ್ ತಿಳಿಸಿದ್ದಾರೆ. ಅಮೆರಿಕದ ರೈತರು ದೇಶದಲ್ಲಿ ಅಕ್ಕಿ ಬೆಲೆಗಳು ಕುಸಿಯುತ್ತಿರುವುದನ್ನು ಸೂಚಿಸಿದ್ದಾರೆ. ಭಾರತ, ವಿಯೆಟ್ನಾಂ ಮತ್ತು ಥೈಲ್ಯಾಂಡ್ನಂತಹ ದೇಶಗಳ ಬೆಳೆಗಳು ತಮ್ಮ ಬೆಳೆಗಳನ್ನು ಕಡಿಮೆ ಮಾಡುತ್ತಿವೆ ಅಂತ ರೈತರು ಹೇಳಿಕೊಂಡಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಕಡಿಮೆ ಬೆಲೆಗಳು ಮತ್ತು ನಡೆಯುತ್ತಿರುವ ವ್ಯಾಪಾರ ವಿವಾದಗಳಿಂದ ತೊಂದರೆಗೊಳಗಾದ ರೈತರನ್ನು ಬೆಂಬಲಿಸಲು ಟ್ರಂಪ್ಗೆ
ರೈತರಿಗೆ 12 ಬಿಲಿಯನ್ ಕೃಷಿ ನೆರವು ಪ್ಯಾಕೇಜ್ ಘೋಷಿಸಿದ್ದಾರೆ. ಈ ನಿಧಿಯು ಬಹುಪಾಲು 11 ಬಿಲಿಯನ್ ಕೃಷಿ ಇಲಾಖೆಯ ರೈತ ಸೇತುವೆ ಸಹಾಯ ಕಾರ್ಯಕ್ರಮದಡಿಯಲ್ಲಿ ಸಾಲು ಬೆಳೆದೊಳ್ಳೆ ರೈತರಿಗೆ ಒಂದು ಬಾರಿ ಪಾವತಿಗಳಿಗೆ ಹೋಗುತ್ತದೆ. ಉಳಿದ 1 ಬಿಲಿಯನ್ ಕಾರ್ಯಕ್ರಮದಲ್ಲಿ ಸೇರಿಸದ ಇತರ ಬೆಳೆಗಳನ್ನು ಒಳಗೊಂಡಿರುತ್ತದೆ. ಈ ವರ್ಷದ ಆರಂಭದಲ್ಲಿ ಟ್ರಂಪ್ ಆಡಳಿತವು ಭಾರತೀಯ ಶುಂಕಗಳ ಮೇಲೆ 50% ಶುಂಕವನ್ನು ವಿಧಿಸಿತ್ತು. ಇದನ್ನು ಅಮೆರಿಕವು ವ್ಯಾಪಾರ ಪಾಲುದಾರರಿಂದ ಸಂಗ್ರಹಿಸುತ್ತಿರುವ ಶುಂಕದ ಆದಾಯದಿಂದ ಹಣವನ್ನು ಪಡೆಯುತ್ತಿದೆ ಎಂದಿದ್ದಾರೆ. ಇವಾಗಿದ್ದು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ನ್ಯೂಸ್ ಬುಲೆಟಿನ್ನಲ್ಲಿ.